ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಸುಳ್ಯದ ತರಕಾರಿ ಅಂಗಡಿಯಲ್ಲಿದ್ದೇವೆ. ಮಧ್ಯಾಹ್ನ ಹೊತ್ತು ನರ್ಮಣಿ ಇಲ್ಲ. ನಮ್ಮ ದೀಕ್ಷಿತರವರು ಇವತ್ತು ಕೊನೆಯ ದಿನದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಉಂಟು ಈಗ. ಹಾಗೆ ವಿಶೇಷ ಅತಿಥಿಯಾಗಿ ವಿಶ್ವಣ್ಣನನ್ನು ಕರೆದಿದೆ. ಈಗ ಮೊದಲನೇ ಕಾರ್ಯಕ್ರಮದ ಮೊದಲನೇ ಅಂಗಾಗಿ ನಮ್ಮ ದೀಕ್ಷಿತರವರು ನಮಗೆ ಹೋಗುವ ಲೆಕ್ಕದಲ್ಲಿ ಏನಾದ್ರು ತಂದು ಕೊಡ್ಬೇಕು. ಈಗ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಇದಾಯ್ತು ಮಾತಾಡ್ಬೇಕು. ಐಸ್ ಕ್ರೀಮ್ ಬೊಕ್ಕ ಮಾತಾಡ್ಬೋದು. ಇವತ್ತು ಮಾತಾಡ ತಿನ್ನೋಂತ ಮಾತಾಡ್ದಾಯ್ತಲ್ಲ ಮಾತಾಡ. ದೀಕ್ಷಿತರವರು ಈಗ ಹೋಗಿ ನಮಗೆ ಟ್ರೀಟ್ ಕೊಡ್ಲಿಕ್ಕಿದ್ದಾರೆ. ಒಂದು ಒಳ್ಳೆ ಈ ಗಾಡಿ ಬಿಡು. ಐಸ್ ಕ್ರೀಮ್ ತರ್ಲಿಕ್ಕೆ ಹೋದ ದೀಕ್ಷಿತ್ ಕಾಣ್ತಾ ಇಲ್ಲ. ಅಲ್ಲಿಂದಲೇ ಮನೆಗೆ ಹೋದ್ನ ಅಂತ. ಬರುವೆಯಾ ನೀ ಹೇಳು. ಐಸ್ ಕ್ರೀಮ್ ನೊಂದಿಗೆ ದೀಕ್ಷಿತರವರು ತಕೊಂಡು ಹೋಗಿ ಮಲ್ಲ ಕಪ್ಪುಕೊಂಡತ್ತೀರಿ. ಇವರೇನು 10 ರೂಪಾಯಿದೆ ಅಂತ ತರಲಿಲ್ಲ. ಇವನು ಮಾತ್ರ ಒಳ್ಳೆ ಕ್ವಾಲಿಟಿ ಐಟಮ್ 20 ರೂಪಾಯಿದ ಐಸ್ ಕ್ರೀಮ್ ತಂದಿದ್ದಾನೆ. ಈಗ ವಿಶ್ವನಾಗಿದೆ ಐಸ್ ಕ್ರೀಮನ್ನು ವಿತರಿಸಲಾಗಿದೆ. ಸ್ಪೂನ್ ಬರಲಿ. ಕೆಮ್ಮು ಆಗಿ ಸಾಯ್ತಿದೆ ಆದ್ರೆ ಐಸ್ ಕ್ರೀಮ್ ತಿಂತಿದ್ವಿ. ನಮ್ದು ಒಂದು ಬರ್ಗರ್ ಜನ ಸುಭಾಷ್ ತರ್ ನಮ್ದು ಅಣಕ್ಕಂಡ್ಲೇ ಹಿಂದಿನ ಐತಲ್ಲಿ. ಮತ್ತೆ ಹೌದಾಯ್ತು ಕಪ್ಪದು ಹೇಳ್ತಾ ಬಿಟ್ಟೆ. ಅಯ್ಯೋ ಇಲ್ಲಿ ಯಜ್ಞದ್ದು ನೆಕ್ಸ್ಟ್ ಫಸ್ಟ್ ಐಸ್ ಕ್ರೀಮ್ ತಿನ್ಕ. ಐಸ್ ಕ್ರೀಮ್ ತಿಂದ ಮೇಲೆ ದೀಕ್ಷಿತನೊಟ್ಟಿಗೆ 7 ತಿಂಗಳು ಕೆಲಸ ನಾವು 2 ಕಾಲು ತಿಂಗಳ ಅನುಭವವನ್ನು ಕೇಳಲಿಕ್ಕಿದ್ದೇವೆ ನಾವು. ಕಾಣುದಿಲ್ಲ ಅದರಲ್ಲಿ. ಯಾರು ಇವನ್ ದನ ಇದ್ದಂಗೆ ದನ ಇದ್ರಾಗ ಅರ್ಧ ಕ್ಯಾಮ್ರಾ ಮುಚ್ಚೋಕತಿ ನಮ್ದಲ್ಲ. ಐಸ್ ಕ್ರೀಮ್ ಸೂಪರ್. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋಣ. ಅವನ ಕಂಪ್ನಿ ಹತ್ರ ಹೇಳುವ. ನಾವು ಕಾಣೋದಿಲ್ಲ. ಈಗ ದೀಕ್ಷಿತರವರು ಇವತ್ತು ಕೊನೆಯ ಕೆಲಸ ಆಗಿರೋದ್ರಿಂದ ಬರೀ ಡೀಪಾಗಿ ಕೆಲಸ ಮಾಡ್ತಿದ್ದಾರೆ. ಎದುರು 2.5 ತಿಂಗಳು ಕೆಲಸ ಮಾಡಿ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡಿ ನಿಮ್ಮ ಅನುಭವ ಸ್ವಲ್ಪ ಹೇಳಿ. ಈಗ ನೆಕ್ಸ್ಟ್ ಸೆಕೆಂಡ್ ವಿಷಯ. ಫಸ್ಟ್ PUC ಆಗಿ ರಜೆಯಲ್ಲಿ 2.5 ತಿಂಗಳು ಕೆಲಸ ಮಾಡಿದೆಯಲ್ಲ, ನಿನಗೆ ಏನಾಯಿತು ಫೀಲ್? ಹಾಂ, ಬೇರೆ ಎಂತೆಲ್ಲ ಪ್ಲಸ್ ಆಯ್ತು ಇಲ್ಲಿ ಕೆಲಸ ಮಾಡಿ? ಜನ್ಮಕ್ಕೆ ಹೋಗೋ ಬೇರೆ ಫ್ರೆಂಡ್ ಸಿಕ್ಕಿದ್ರು. ಹಾಂ, 4 ಜನ ಪರಿಚಯ ಆದರು. 4 ಜನಗಳೊಟ್ಟಿಗೆ ಹೇಗೆ ಮಾತಾಡೋದು ಗೊತ್ತಾಯ್ತು. ಹಾಂ, ವ್ಯಾಪಾರ ವಹಿವಾಟು ಅವೇನು ಬ್ರಪಾಣ ಅನುಭವ. ಮತ್ತು ಇಂಚಿನಾಸಿಗಳೊಟ್ಟಿಗೆ ಹೇಗೆ ಮಾತಾಡೋದು ಗೊತ್ತಾಯ್ತು. ಹೇಗೆ ಮಾತಾಡೋದು ಗೊತ್ತಾಯ್ತು. ಹಾಂ, ನೆಕ್ಸ್ಟ್ ಫ್ಯೂಚರಲ್ಲಿ ಈಗ ನಾಳೆಯಿಂದ ಮನೆಗೆ ಹೋಗ್ತೀವಿ. ಇವತ್ತು ನಾಳೆಯಿಂದ ಎಷ್ಟು ದಿನ ಉಂಟು ಕಾಲೇಜ್ ಸ್ಟಾರ್ಟ್ ಆಗಲಿಕ್ಕೇನು? 6 ದಿನ. ಚೂರು ಜೋರು ಬರ್ತೀರಿ ಇಂದಕ್ಕೆ ಏನಂದ್ರೆ 6 ದಿನ ಉಂಟು. ಫಸ್ಟಿಗೆ 6 ದಿನ. ಈಗ ನಾಳೆ ಎಂತ ಮಾಡ್ತೀವಿ ಹೋಗಿ? ಕಂಗ್ರ್ಯಾಚುಲೇಷನ್ ಬ್ರದರ್. ಅಜ್ಜಿ ಮನೆಗೆ 6 ದಿನ ಬಿಟ್ಟು ಶಾಲೆಗೆ ಕಾಲೇಜಿಗೆ. ಹಾಂ, ನೆಕ್ಸ್ಟ್ ಲೈಫಲ್ಲಿ ಎಂಥ ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಆಸೆ ಉಂಟು. ಅಂಚತ್ಯ ನಿಕ್ಕದಾಯ್ತು ಜಾಬ್ ಒಂಜಿ ಇಂಟ್ರೆಸ್ಟ್ ಉಪ್ಪಣೆ ಪೊಲೀಸ ಕಳುವೆನ ತೆರಿಪೇರೆ ಸತ್ಯ ಅನ್ನೆ ನಿಕ್ಕೊಂಜಿ ಡ್ರೀಮ್ ಇಜ್ಜ ಎಂಕೆಲ್ಲಿ ಹಿಡಿತೇನೆ ರಿಕ್ಷಾ ತೆಪ್ಪೋಡು ಅಂತ ಅಂಚನೆ. ಹಾಂ, ನಾನು ರಿಕ್ಷಾ ತೆತ್ತಿದ್ದೆ ಅಂಚೆ ಒಂಜಿ ಡ್ರೀಮ್ ಉಪ್ಪುಜ. ಬೇಕುತ್ತಲ್ಲ ಕಾಲುವೆ ಆವಡು ಒಂಜಿ ಡ್ರೀಮ್ ಇತ್ತಂದು ಆತಿ ಕಳುವೆನೆ ಅಂಚೆನೆ ನಿಕ್ಕದಾಯ್ತುಂಡು. ಒಂಜಿ ಅಡ್ಡೆ ಒಂಜಿ ಆಫೀಸಿಯಲ್ ಬೇಲೆ. ಹಾಂ ಸರಿ.
ಒಕ್ಕದಾಯ್ತು ಕೇಂದ್ರಂಡು ನಾನು ಆತ್ಯಾವ ಇತ್ತೆ ಒಕ್ಕ ಹಾಕ್ಲೋ ನಿಗ್ಲ ತರಕಾರಿ ಅಂಗಡಿ ಆಯ್ತು ಬಂಗಾರದ ಅಂಗಡಿ ಸೊ ಸೊ ನಮ್ಮ ದೀಕ್ಷಿತರ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಮನೆಗೆ ಹೋಗ್ತಿದ್ದಾರೆ ನಾಳೆಯಿಂದ ಬರುವುದಿಲ್ಲ. ಒಂದು ವೇಕೆನ್ಸಿ ಖಾಲಿ ಉಂಟು, ಯಾರಾದರೂ ಇದ್ರೆ ಅರ್ಜಿ ಕೊಡಿ. ದರ್ಶನ್ ರವರು ಗದಗಿಂದ ಅರ್ಜಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ದೀಕ್ಷಿತ್ರವರ ಬೀಳ್ಕೊಡುಗೆ ಬಗ್ಗೆ ಒಂದು ಸಣ್ಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.